ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಿದು? ಪ್ರಬಲನ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಕಾವೇರಿ ಮನೇಲಿ ಬಂದು ಹೇಳ್ದಾಗೆ ಅವಳ ಅಪ್ಪನ ಆಕ್ಸಿಡೆಂಟ್ಗೂ ಅವಳ ಆಕ್ಸಿಡೆಂಟ್ಗೂ ಕಾರಣ ಆದವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ಲು. ನನಗೂ ಪ್ರಬಲನ್ ಮೇಲೆ ಅನುಮಾನ ಇತ್ತು. ಎಲ್ಲದಕ್ಕೂ ಅವನೇ ಕಾರಣ ಅಂತ ಗೊತ್ತಾಗಿ ಪೊಲೀಸ್ನವ್ರ ಮೂಲಕ ಅರೆಸ್ಟ್ ಮಾಡಿಸಿದ್ಲೋ ಹೇಗೆ? ಅಥವಾ ಬೇರೆ ಏನಾದ್ರೂ ಕಾರಣ ಇರಬಹುದಾ? ಇನ್ಸ್ಪೆಕ್ಟರ್, 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 ಎಲ್ಲಿ ನಿಮ್ಮ ಇನ್ಸ್ಪೆಕ್ಟ್ರು? ಯಾಕೆ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ಹಿಂದೆ ಮುಂದೆ ಇಲ್ಲೇ ಇರೋರು ಪರೋಡಿಗಳು ಅಥವಾ ಅನ್ಎಜುಕೇಟೆಡ್ ಫೂಲ್ಸ್ ಅಂತ ಅನ್ಕೊಂಡಿದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ನಾನು ನನ್ನ ಗಂಡ ವೆಲ್ ರೆಕಗ್ನೈಸ್ಡ್ ಅಡ್ವೊಕೇಟ್ಸ್. ನಮ್ಮನ್ನ ವಿಚಾರಣೆ ಅದು ಇದು ಅಂತ ಇಲ್ಲಿ ಪದೇ ಪದೇ ಕರೆಸ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗತ್ತೆ. ಎಲ್ರಿ ಅವರು? ಕರೀರಿ. ಮೇಡಮ್, ನಿಮ್ಗೆ ರೂಲ್ಸ್ ಗೊತ್ತು, ಏನೇನ್ ಕೇಸ್ ಹಾಕ್ಬೇಕು ಅಂತಾನೂ ಗೊತ್ತು. ಧಾರಾಳವಾಗಿ ಕೇಸ್ ಹಾಕಿ ನನ್ನ ಮೇಲೆ. ನಾವು ಮಾತ್ರ ಕಾನೂನು ಪ್ರಕಾರನೇ ಕೆಲಸ ಮಾಡೋದು. ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡೋಕ್ ಕೊಟ್ಟಿರುವಂತಹ ಕ್ರಿಮಿನಲ್ನ ತಪ್ಪಿಸ್ಕೊಳಕ್ ಬಿಡದೇ ಇರೋ ಹಾಗೆ ಕರ್ಕೊಂಡ್ ಬಂದಿದ್ದೀವಿ. ಏನ್ ರಿಪೀಸಿ? ಎಸ್ ಸರ್. ಆಕ್ಚುಲಿ ನಿಮ್ ತಂದೆನ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟವನ್ನ ಎಳ್ಕೊಂಡ್ ಬಂದಿದ್ದೀನಿ. ನೀವು ಖುಷಿ ಆಗ್ಬೇಕಾಗಿತ್ತು, ಅಪ್ರಿಶಿಯೇಟ್ ಮಾಡ್ಬೇಕಾಗಿತ್ತು. ಓ ಮೈ ಗಾಡ್, ಲಾಸ್ಟ್ ಟೈಮ್ ನಿಮ್ ತಂದೆನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ ನಿಮ್ ಗಂಡಾನೆ ಅಂತ ಗೊತ್ತಿದ್ರು ಅವನ್ ಪರ ವಹಿಸ್ಬಿಟ್ಟು ಮಾತಾಡಿ ಕೇಸ್ನ ಉಲ್ಟಾ ಮಾಡ್ಬಿಟ್ರಿ. ಮರ್ತೋಗ್ಬಿಟ್ಟಿತ್ತು. ಹಾಗೆ ಹೋಗುವಾಗ ಏನಂತ ಕೇಳಿದ್ರಿ? ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? FIR ಆಗಿದೆಯಾ ಅಥವಾ ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಕೇಳಿದ್ರಲ್ಲ. ಕಾನೂನು ಪ್ರಕಾರ ಎಲ್ಲಾನು ಇದೆ. ಕೊಲೆಗಾರನ್ನ ಸಾರಿ ನಿಮ್ ಹಸ್ಬೆಂಡ್ನ ಅರೆಸ್ಟ್ ಮಾಡಿದೀವಿ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಾನು. ಪರಶುರಾಮ್ ಸರ್ಗೆ ಸ್ಲೋ ಪಾಯ್ಸನ್ ಹಾಕಿ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ಅವ್ರ ಅಳಿಯ. ಮತ್ತೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿದ್ರು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು ಅಂತ ರಿಟರ್ನ್ ಕಂಪ್ಲೇಂಟ್ ಬರ್ಕೊಟ್ಟಿದ್ದು ನಾನೇ. ರಾಮ್, ತಗೋ ಕಾಫಿ. ಥ್ಯಾಂಕ್ ಯು. ರಾಮ್, ಏನೋ ಯೋಚನೆ ಮಾಡ್ತಿದೀಯಾ? ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ದತ್ತ. ರಾಜೇಶ್ ಸಾವಿನ ಸಮಾಧಿ ಮೇಲೆ ನನ್ನ ಸಾಮ್ರಾಜ್ಯ ಕಟ್ಟಿ ಅವನ ಮಗಳಾದ ಕಾವೇರಿ ಜೀವನದ ಮೇಲೆ ವಿಜಯ ಪತಾಕೆನ ಹಾರಿಸ್ತಾ ಇರೋ ಸ್ವಾರ್ಥಿ ನಾನಾಗ್ಬಿಟ್ಟೆ ಅನ್ನಿಸ್ತಿದೆ. ಯಾಕೋ ಆ ರೀತಿ ಎಲ್ಲ ಯೋಚನೆ ಮಾಡ್ತಿದೀಯಾ? ಈಗ ಅಂಥದ್ದೇನಾಯ್ತು? ರಾಜೇಶ್ ವಿಚಾರವಾಗಿ ಕಾವೇರಿ ನಿನ್ನ ಹತ್ರ ಬಂದಿದ್ಲು ಅಂತ ನನಗೆ ಗೊತ್ತು. ದತ್ತ, ನೀನು ಹೇಳದೇ ಇದ್ರು ಅವಳು ಹೇಳದೇ ಇದ್ರು ನನಗೆ ಗೊತ್ತಾಗಲ್ವಾ? ಹಾಗಲ್ಲ ರಾಮ್, ನಿನಗೆ ಈ ವಿಷಯ ಗೊತ್ತಾಗಬಾರ್ದು, ಈ ವಿಚಾರ ನಿನ್ನ ಹತ್ರ ಮಾತಾಡಬಾರ್ದು ಅಂತ ಕಾವೇರಿ ಹೇಳಿದ್ಲು. ನನಗೆ ಅರ್ಥ ಆಗುತ್ತೆ ದತ್ತ. ಆದರೂ ಈ ಪರಿಸ್ಥಿತಿ ನನ್ನ ತುಂಬ ಯೋಚನೆ ಮಾಡೋ ಹಾಗೆ ಮಾಡ್ತು.
ರಾಜೇಶ್ ಬರೆದಂಥ ಕೊನೆ ಲೆಟರ್ನ 5 ವರ್ಷ ಆದರೂ ನಾವಿಬ್ರು ಓದಿಲ್ಲ. ನಾರ್ಮಲ್ ಆಕ್ಸಿಡೆಂಟ್ ಅಂತ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಬಿಟ್ವಿ. ಆದರೆ ಕಾವೇರಿ ಬಂದ್ಮೇಲೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಅನುಮಾನ ಶುರುವಾಯಿತು. ರಾಜೇಶ್ನ ಕೊನೆ ಲೆಟರಿಂದ ಅವನಿಗೆ ಆಪತ್ತು ನಮ್ಮ ಆಫೀಸ್ನಲ್ಲೇ ಇತ್ತು ಅಂತ ಗೊತ್ತಾಗತ್ತೆ. ಒಂದು ವೇಳೆ 5 ವರ್ಷದ ಹಿಂದೆ ಯಾರಾದರೂ ಒಬ್ರು ಆ ಲೆಟರ್ನ ಓದಿದ್ದಿದ್ರೆ ಇವತ್ತು ರಾಜೇಶ್ ಜೀವಂತವಾಗಿರ್ತಿದ್ದ. ಇದೆ ನನ್ನನ್ನು ಕಾಡ್ತಿರುವಂಥ ವಿಷಯ. ಇನ್ನೊಂದು ಕಡೆ 5 ವರ್ಷ ಆದರೂ ರಾಜೇಶ್ ಗೊತ್ತಾದಂಥ ಸತ್ಯ ನಮಗೆ ಗೊತ್ತಾಗ್ತಿಲ್ಲ. ಅದು ಗುಟ್ಟಾಗೆ ಉಳ್ಕೊಂಡಿದೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ರಾಜೇಶ್ ಗಮನಕ್ಕೆ ಬಂದ ವಿಚಾರ ಯಾವುದು, ಅದು ಯಾಕೆ ನಮ್ಮ ಗಮನಕ್ಕೆ ಇಲ್ಲಿವರೆಗೂ ಬರ್ತಾ ಇಲ್ಲ ಅಂತ ಯೋಚಿಸಿದ್ರೆ ನನ್ನ ತಲೆ ಸಿಡಿಯುತ್ತೆ. ಅದು ಯಾರಿಗೆ ಸಂಬಂಧಪಟ್ಟಂತ ವಿಚಾರ ಆಗಿತ್ತು? ಶೇರ್ ಹೋಲ್ಡರ್ಸ್ಗ, ಬಿಸ್ನೆಸ್ ಪಾರ್ಟ್ನರ್ಸ್ಗ, ಎಂಪ್ಲಾಯೀಸ್ಗ, ಅಥವಾ ನಮ್ಮ ಮನೆಯವರೇ ಅದಕ್ಕೇನಾದ್ರೂ ಕಾರಣನಾ? ಒಂದು ವೇಳೆ ನಮ್ಮ ಮನೆಯವರೇ ಇದಕ್ಕೆಲ್ಲ ಕಾರಣ ಆಗಿದ್ರೆ ರಾಜೇಶ್ ಸಾವಿಗೆ ನಾನು ಒಬ್ಬ ಇಂಡೈರೆಕ್ಟ್ ಆಗಿ ಕಾರಣ ಆಗ್ತೀನಿ. ಅದ್ರ ಜೊತೆಗೆ ಕಂಪನಿನ ಎಂಪ್ಲಾಯೀಸ್ನ ಕಾಪಾಡ್ಕೊಳ್ಬೇಕು ಅಂತ ನಾಟಕದ ಮದುವೆ ಮಾಡ್ಕೊಂಡು ಬಂದು ಕಾವೇರಿ ಜೀವನನೂ ಕೂಡ ಹಾಳು ಮಾಡೋ ಸ್ವಾರ್ಥಿ ಆಗ್ತೀನಿ. ರಾಮ್, ಹೇ ರಾಮ್, ಏನಾಯ್ತು ರಾಮ್? ದತ್ತ, ನನ್ನ ಕಾರಲ್ಲಿ ಟ್ಯಾಬ್ಲೆಟ್ಸ್ ಇದೆ, ತಗೊಂಡ್ ಬಾ. ಹೋಗು. ತಗೋ, ನೀರು ಕುಡಿ. ಓಕೆ ಓಕೆ, ಥ್ಯಾಂಕ್ಸ್. ರಾಮ್, ತುಂಬ ಯೋಚನೆ ಮಾಡಬೇಡ ಕಣೋ. ನೋಡು, ಇದ್ಯಾವುದಕ್ಕೂ ನೀನಾಗಲಿ ನಾನಾಗಲಿ ಕಾರಣ ಅಲ್ಲ. ಎಲ್ಲದಕ್ಕೂ ವಿಧಿ ಕಾರಣ. ಈಗ ಆಗಿರೋದಕ್ಕೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಯಾರೇ ತಪ್ಪಿತಸ್ಥಾಗಲಿ ಅಪರಾಧಿ ಆಗಲಿ ಮೊದಲು ಅವ್ರನ್ನ ಕಂಡಿಡಿದು ಶಿಕ್ಷೆ ಕೊಡಿಸ್ಬೇಕು. ಮೊದಲು ಶಿಕ್ಷೆ ಕೊಡಿಸು. ಚಿಂತೆ ಮಾಡಬೇಡ, ಯೋಚನೆ ಮಾಡೋದನ್ನ ಬಿಡು. ಆರೋಗ್ಯನ ಹಾಳು ಮಾಡ್ಕೋಬೇಡ. ಚಿಂತೆ ಚಿತೆಯಾಗಿ ನನ್ನ ಸುಡ್ತಾ ಇದೆ ದತ್ತ. ಏ ರಾಮ್, ಓಕೆ ಓಕೆ ಓಕೆ, ಆದಷ್ಟು ಬೇಗ ಈ ರಾಜೇಶ್ ಸಾವಿಗೆ, ಕಾವೇರಿ ಹೋರಾಟಕ್ಕೆ ನ್ಯಾಯ ಸಿಗೋ ಹಾಗೆ ಮಾಡಬೇಕು. ಮಾಡ್ತೀನಿ. ನಾನೆಲ್ಲೋ ಕಾತಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಲು ಅಂತ ಅಂದ್ಕೊಂಡಿದ್ದೆ. ಆದರೆ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಕಾವೇರಿಗೆ ವಿಷಯ ಗೊತ್ತಾಗಿ ಅವಳೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದರೆ ಈ ವಿಚಾರ ಇನ್ನೂ ಎಲ್ರಿಗೂ ಗೊತ್ತಾಗೋಗುತ್ತೆ. ನನ್ನ ಇಷ್ಟು ವರ್ಷದ ನಾಟಕ ಹಾಳಾಗುತ್ತೆ. ಯಾರಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರಿಗೆ ವಿಷಯ ಗೊತ್ತಾಗಿದೆ. ಏನ್ ಮಾಡ್ಲಿ? ಯಾಕೆ ಮೇಡಮ್ ಸೈಲೆಂಟ್ ಆಗಿಬಿಟ್ರಿ? ಅವತ್ತು ಮಾತ್ರ ಸೆಕ್ಷನ್ ಮೇಲೆ ಸೆಕ್ಷನ್ ಹೇಳ್ಬಿಟ್ಟು
ನಮ್ಮ ಬಾಯಿ ಮುಚ್ಚಿದ್ರಿ. ಇವತ್ತು ಕಾವೇರಿ ಮೇಡಮ್ ಯಾವ ಸೆಕ್ಷನ್ ಹೇಳಲಿಲ್ಲ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಅಧರ್ಮ ಎಷ್ಟೇ ಅಟ್ಟಹಾಸ ಮೆರೆದ್ರೂ ಧರ್ಮ ಗೆಲ್ಲುವಾಗ ಅಧರ್ಮಿಗಳು ಸೈಲೆಂಟ್ ಆಗಿ ನಿಂತ್ಕೋಬೇಕಾಗತ್ತೆ. ಭಗವಂತ ಮನುಷ್ಯರನ್ನ ಯುದ್ಧಕ್ಕೆ ತಳ್ತಾನೆ, ಸಾವನ್ನ ಕಣ್ಮುಂದೆ ತೋರಿಸ್ತಾನೆ. ಆದ್ರೆ ಯಾವತ್ತೂ ಕೈ ಬಿಡಲ್ಲ. ಧರ್ಮದ ಪರ ಇರೋರ್ನ ಅವನು ಗೆಲ್ಸ್ತಾನೆ. ನಿನ್ ಪ್ರಕಾರ ಯಾವ್ದು ಧರ್ಮ ಯಾವ್ದು ಅಧರ್ಮ? ನಿನ್ ಗಂಡ ನಿನ್ ತಂದೆಗೆ ವಿಷ ಹಾಕಿ ಕೊಲ್ಲೋದಕ್ ನೋಡ್ದ. ಅದ್ ಗೊತ್ತಿದ್ರು ನೀನ್ ಅವನ್ ಪರ ನಿಂತ್ಕೊಂಡ್ ಮಾತಾಡ್ತಾ ಇದ್ಯಲ್ಲ, ಅದು ಅಧರ್ಮ. ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಎಳ್ದವನು ಒಬ್ನೇ. ಆದ್ರೆ ಅಲ್ಲಿರೋರೆಲ್ಲ ಅದನ್ನ ನೋಡ್ತಾ ಅದಕ್ಕೆ ಸಾಕ್ಷಿ ಆದ್ರೆ ವಿನಃ ಅದನ್ನ ತಡೆಯೋ ಪ್ರಯತ್ನ ಯಾರು ಮಾಡ್ಲಿಲ್ಲ. ಅಲ್ಲಿದ್ದವರೆಲ್ಲ ಧರ್ಮಕ್ಕೆ, ತ್ಯಾಗಕ್ಕೆ, ವಿದ್ಯೆಗೆ ಹೆಸರುವಾಸಿ ಆದವರೇನೆ. ಆದ್ರೆ ತಪ್ಪನ್ನ ತಡೀದೇ ಇರೋದು ಕೂಡ ಒಂದು ಅಪರಾಧನೇ. ಅದಕ್ಕೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣ ಎಲ್ರಿಗೂ ಸಾವಿನ ಶಿಕ್ಷೆನ ಕೊಟ್ಟ. ಈಗ ನೀನ್ ಮಾಡ್ತಿರೋದು ಅದನ್ನೇ. ನಿನ್ ಗಂಡ ಮಾಡಿರೋ ತಪ್ಪನ್ನ ಎತ್ತಿ ಹಿಡಿದೆ ಇವನನ್ನ ಈ ಕೇಸಿಂದ ಪಾರ್ ಮಾಡೋದಕ್ಕೆ ನೋಡ್ತಾ ಇದ್ಯಾ. ಇದು ಕೂಡ ಒಂದು ಅಪರಾಧನೇ ತಾನೆ? ಏಯ್, ಧರ್ಮದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ತಾ ಇದ್ಯಾ? ನಮ್ಮ ಮನೆ ಒಳಗಡೆ ನೀನ್ ಹೇಗ್ ಬಂದೆ? ಕಳ್ತನದಿಂದ. ವಯಸ್ಸಲ್ಲಿ ಮಗಳ ಸ್ಥಾನದಲ್ಲಿ ಇರ್ಬೇಕಾಗಿರೋ ನೀನು ನನ್ನ ತಂದೆನ ಮದ್ವೆ ಆದ್ಯಲ್ಲ, ಅದು ಧರ್ಮನಾ? ನಮ್ಮಪ್ಪನ್ನ ಬುಟ್ಟಿಗೆ ಹಾಕೊಂಡು ಈ ಮನೆಗೆ ಯಜಮಾನಿ ಆದೆ, ನಮ್ಮ ಕಂಪನಿಗೆ ಸಿಇಒ ಆದೆ, ಅದು ಧರ್ಮನಾ? ಪ್ರಾಫಿಟ್, ಬಿಸ್ನೆಸ್, ಅದು ಇದು ಅಂತ ನನ್ನ ತಮ್ಮನಿಗೆ ಚಾಲೆಂಜ್ ಹಾಕಿ ನಮ್ಮಿಂದೆಲ್ಲ ದೂರ ಮಾಡಿ ಅವನ್ನ ವಿದೇಶಕ್ಕೆ ಕಳ್ಸಿದ್ಯಲ್ಲ, ಅದು ಧರ್ಮನಾ? ಕಳ್ತನ, ಮೋಸದಿಂದ ನಮ್ಮ ಇಡೀ ಸಂಸಾರ ಒಡೆಯೋ ಹಾಗೆ ಮಾಡ್ದೆ. ವಿಲ್ ಮೂಲಕ ಎಂಟೈರ್ ಪವರ್ನ ನಿನ್ ಕೈಗೆ ತಗೊಂಡು ನಮಗ ಅನ್ಯಾಯ ಮಾಡಿದ್ಯಲ್ಲ, ಅದು ಧರ್ಮನಾ? ಇವಾಗ ಪೊಲೀಸ್ ಜೊತೆ ಸೇರ್ಕೊಂಡು ನನ್ ಗಂಡನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ್ಯಲ್ಲ, ಇದು ಧರ್ಮನಾ? ಇಷ್ಟೆಲ್ಲ ಹೇಳಿದ್ರು ಸತ್ಯದ ಪರ ನೀನ್ ನಿಂತ್ಕೊಳಕ್ಕೆ ತಯಾರಾಗೇ ಇಲ್ವಲ್ಲ. ನೀನೇ ಒಂದು ದೊಡ್ಡ ಸುಳ್ಳು. ನೀನೇನೆ ಸತ್ಯದ ಬಗ್ಗೆ ಮಾತಾಡೋದು? ನನ್ ಮದ್ವೆಗೆ ಒಂದು ಸಂಕಲ್ಪ ಇದೆ, ನನ್ ಹೆಜ್ಜೆಗೆ ಒಂದು ಗುರಿ ಇದೆ, ನನ್ ಕನ್ಸಲ್ಲೂ ಸಾವಿರಾರು ಕುಟುಂಬದ ನೆಮ್ಮದಿ ಇದೆ. ಇದೆಲ್ಲ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಐ ಡೋಂಟ್ ಕೇರ್. இன்னும் பல வீடியோக்களை காண சன் லைஃப் சேனலை சப்ஸ்கிரைப் பண்ணுங்க.